ಪುಸ್ತಕ ಆಂಟಿ ನಿನ್ನೊಲಿಮೆಯಿಂದಲೇ ಪೂರ್ತಿ ಆದಮೇಲೆ, ನೀವು ಪೂರ್ತಿ ಮಾಡಿದ್ಮೇಲೆ, ಕೆಲವು ಭಾಗಗಳನ್ನು ಪೂರ್ತಿ ಮಾಡಿ ಒಂದು ಸಲ ಓದಿದ ಮೇಲೆ ನಿಮಗನ್ಸಿದ್ದು? ನನಗೆ ಫಸ್ಟ್ ಅಪ್ಪನ ವರ್ಷನ್ ಓದ್ತಾ ಬಂದೆ. ಅದರಲ್ಲಿ ಹಳೇ ಪ್ಯಾಟರ್ನ್ ತೊಗೊಂಡಿದ್ದಾರೆ. ಇವಾಗ ಪಬ್ಗಳೇ ಇಲ್ಲ, ಅದೆಲ್ಲ ಒಂಚೂರು ಚೇಂಜಸ್ ಮಾಡೋಣ ಅನ್ನಿಸ್ತು. ತುಂಬ ಮಾಡ್ಲಿಕ್ಕೆ ಹೋಗಲಿಲ್ಲ. ಪೇಜರ್ ತೊಗೊಂಡಿದ್ದಾರೆ, ಪೇಜರ್ ಆಗಿನ ಕಾಲದ್ದು. ಬಟ್ ನಾ ಅದನ್ನು ಹಾಗೆ ಉಳಿಸ್ದೆ. ಬಿಕಾಸ್ ನನಗೆ ಅಲ್ಲಿ ಎಲ್ಲೂ ಅವರ ಬರವಣಿಗೆ, ಅವರ ಶೈಲಿನ ಹಾಳು ಮಾಡೋದು ಬೇಡ ಅಂತ ಇತ್ತು. ಆಮೇಲೆ ನಾನು ಫೋನ್ ತಂದೆ ಈ ಇದರಲ್ಲಿ ಕಾದಂಬರಿಲಿ. ಬಟ್ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ತುಂಬ ಜನ ಹೇಳ್ದಂಗೆ ಇನ್ನೂವರೆಗೂ ಓಕೆ, ಇದು ನನ್ನ ಮೊದಲನೇ ಪ್ರಯತ್ನ. ಬಟ್ ಅಪ್ಪನ ಶೈಲಿಲಿದೆ. ಈಗ ನಾನು ನೆಕ್ಸ್ಟ್ ಏನೇ ಬರೆಯೋಕ್ಕೆ ಹೋದ್ರೂ ನನ್ನ ಶೈಲಿನೇ ಬರುತ್ತೆ. ಅದರಲ್ಲೂ ಅಪ್ಪನೇ ಕಾಣ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನೇ ಕಂಡ್ಕೋತೀನೋ ನನಗೆ ಗೊತ್ತಿಲ್ಲ. ನಾನೇ ಬರೋಕ್ಕೆ ಆಚೆ ತೊಗೊಳಕ್ಕೆ ಟೈಮ್ ತೊಗೊಳ್ತೀನಿ. ಬಟ್ ಈ ಪುಸ್ತಕ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ ನನಗೆ. ಅಂದರೆ ಎಸ್, ಐ ಕ್ಯಾನ್ ಡೂ ದಿಸ್. ಬರೀ ಆರ್ಟಿಕಲ್ ಮಾತ್ರ ಅಲ್ಲದೆ, ಕ್ರೈಮ್ ಡೈರಿ ಟೈಮಲ್ಲಿ ಒಂದು ಕ್ರೈಮ್ನ ಮಾಡ್ಕೊಂಡು ಬಂದಾಗ ಕ್ರೈಮ್ ರಿಪೋರ್ಟಿಂಗ್ ಬರಿತಾ ನಾನು ಅದನ್ನೇ ಹೇಳಿದ್ನಲ್ಲ ಆಗಲೇ, ಸಾಧ್ಯ ಆಗುತ್ತಾ ನಿಮಗೂ ಆ ಥರ ಸ್ವಿಚ್ ಆಫ್ ಆಗೋಕ್ಕೆ ಅಂತ. ಕ್ರೈಮ್ ಬರಿತಾ ಸೈಕಾಲಜಿ, ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸು ಬರಿತಾ ಇದ್ದೆ. ಸೊ ಓಮನ್ಸೆ ಒಂದು ರೂಪ, ಕ್ರೈಮ್ ಡೈರಿ ಇನ್ನೊಂದು ರೂಪ. ಸೊ ಎರಡನ್ನೂ ನಾನು ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗೆ ಹಾಯ್ ಬ್ಯಾಂಗ್ಳೂರು ನಾನು ಇವತ್ತವರೆಗೂ ವರದಿನೇ ಮಾಡಿರಲಿಲ್ಲ. ಆ್ಯಸ್ ಆಫ್ ನಾವು ವರದಿ ಮಾಡೇ ಇರಲಿಲ್ಲ. ಸೊ ಈಗ ಇಟ್ ಈಸ್ ಅಗೇನ್ ಡಿಫ್ರೆಂಟ್ ಒನ್ ಜರ್ನಿ. ಈಗ ಓಮನ್ಸೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಹಾಯ್ ಬ್ಯಾಂಗ್ಳೂರು ಮಾಡಿದ್ದೀನಿ. ಸೊ ಈಗ ಅಗೇನ್ ಐ ವಿಲ್ ಹ್ಯಾವ್ ಟು ಸ್ವಿಚ್ ಆನ್ ಆಗಬೇಕು, ಸ್ವಿಚ್ ಆಫ್ ಆಗಬೇಕು. ಕ್ರೈಮ್ಗೂ ಬರಬೇಕು ಮತ್ತು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಗೂ ಬರಬೇಕು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾವನಾ ಬೆಳಗೆರೆ ಅವರ ನಿಜವಾದ ಭಾವನಾ ಬೆಳಗೆರೆ ಅವರು ಆರಂಭ ಮಾಡ್ತಾರೆ ಅಂತ. ಎಸ್. ವೆರಿ ಲಾಸ್ಟ್ ಕ್ವೆಶ್ಚನ್. ಅಪ್ಪ ಇಲ್ಲಿವರೆಗೂ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ನಿಮಗೆ ಅತಿ ಮೆಚ್ಚಿನ ಪುಸ್ತಕ ಯಾವುದು? ನೀವೇ ಹೇಳ್ದ ಹಾಗೆ ಎಲ್ಲರ ಮೆಚ್ಚಿನ ಪುಸ್ತಕ, ಎಲ್ಲರ ನೆಚ್ಚಿನ ಪುಸ್ತಕ. ಇಂದಿಗೂ ಅದು ಎಷ್ಟು ಸರಿ ಪ್ರಿಂಟ್ ಆಗಿದೆಯೋ ಎಣಿಕೆಗೂ ಸಿಗಲ್ಲ, ಅಷ್ಟು ಬಾರಿ ಪ್ರಿಂಟ್ ಆಗಿದೆ ಅದು. ಹೇಳಿ ಹೋಗೋ ಕಾರಣ ಆಫ್ಕೋರ್ಸ್ ನನಗೆ ತುಂಬ ಇಷ್ಟ ಆಗುವಂಥ ಕಾದಂಬರಿ. ಬಿಕಾಸ್ ಅಪ್ಪನ ಅದೊಂದಿತ್ತು. ಅಪ್ಪ ಹೇಳಿ ಹೋಗೋ ನಮಗೆ ಅವರು ಯಾವತ್ತೂ ವಾಟ್ ನೆಕ್ಸ್ಟ್ ಅನ್ನೋದು ಹೇಳ್ತಿರ್ಲಿಲ್ಲ. ಇದು ಕಾದಂಬರಿ ರೂಪದಲ್ಲಿ ಬರಲಿಲ್ಲ, ಅವರು ಧಾರಾವಾಹಿ ರೂಪದಲ್ಲಿ ಬರೆದ್ರು ಹಾಯ್ ಬ್ಯಾಂಗ್ಳೂರಲ್ಲಿ. ನಂತರ ಕಾದಂಬರಿ ಆಯಿತು, ಪುಸ್ತಕವಾಗಿ ಬಂತು. ಸೊ ನಮಗೆ ಅವರು ಥರ್ಸ್ಡೇಸ್ ಮಾತ್ರ ನಮಗೆ ಅಪ್ಪ ಕಂಪ್ಲೀಟ್ಲಿ ನಮ್ಮದು ಅಂತ ಸಿಗೋದು. ಬುಧವಾರ ಪತ್ರಿಕೆ ಹೋಗೋದು, ಸಾಯಂಕಾಲ ನಮಗೆ ಗುರುವಾರ ಸಾಯಂಕಾಲ ನಮಗೆ ಅವರು ಊಟಕ್ಕೆ ಕರ್ಕೊಂಡು ಹೋಗೋರು. ಆವಾಗ ಏಟ್ರಿಯಾ ಹೋಟೆಲ್ ಇತ್ತು, ಏಟ್ರಿಯಾ ಹೋಟೆಲಿಗೆ ಕರ್ಕೊಂಡು ಹೋಗೋರು. ಅಲ್ಲಿ ನಮಗೆ ಎಲ್ಲರಿಗೂ ಹಿಮವಂತಂಗೆ ಏನಾಗುತ್ತೆ, ಈ ಪ್ರಾರ್ಥನಾಗೆ ಏನಾಗುತ್ತೆ, ಊರ್ಮಿಳೆ ಏನು ಮಾಡ್ತಾಳೆ, ದೇವಶಿಶು ಏನು ಮಾಡ್ತಾನೆ, ಈ ಥರದ್ದೆಲ್ಲ ಒಂದಿಷ್ಟು ರಾಶಿ ಪ್ರಶ್ನೆಗಳ, ಕಸೂತಿ ಕಾವೇರಮ್ಮ ಎಲ್ಲಿ ಹಿಂಗೆ ಬರ್ತಾಳೆ ಅಂತ. ಸೊ ಈ ಥರದ್ದೆಲ್ಲ ಕೇಳಿದಾಗ ನನಗೇ ಗೊತ್ತಿಲ್ಲ, ಬರಿತೀನಿರೋ ಅಂತ. ನಾನು ರವಿ ಬೆಳಗೆರೆ ಅವರು ಯಾವಾಗಾದ್ರೂ ಹಿಂಗೆ ಪರ್ಸ್ನಲಿ ಸಿಕ್ಕಾಗ ಕೇಳಬೇಕು ಅಂತ ಅನ್ಕೊಳ್ತಿದ್ದೆ. ಹಿಮವಂತನಿಗಿಂತ ಚಂದ ಪ್ರೀತಿಸೋರು ಯಾರಾದರೂ ಸಿಗೋದಕ್ಕೆ ಸಾಧ್ಯ ಇಲ್ಲ, ಆತನಿಗೆ ಹಿಂಗಾಗಬಹುದು ಅನ್ನೋದಾದ್ರೆ ಯಾರಿಗೂ ಹಿಂಗೂ ಆಗಬಹುದು ಅಂತ ಕೇಳಬೇಕು ಅಂತ ಅನ್ನಿಸ್ತಿತ್ತು. ಅದೇ ಅಪ್ಪ ಹೇಳೋರು, ಅಪ್ಪ ಇದರಲ್ಲಿ ನಿಮಗೆ ನೆಚ್ಚಿನ ಪಾತ್ರ ಯಾವುದು ಅಂತ ನಾನು ಕೇಳಿದೆ ಒಂದು ದಿವಸ. ನನಗೆ ಹಿಮವಂತ ಇಷ್ಟ, ಆಫ್ಕೋರ್ಸ್. ಪ್ರಾರ್ಥನಾ ಕೂಡ ಇಷ್ಟ ನನಗೆ. ಯಾಕಂದರೆ ಆಗಿನ ವಯಸ್ಸಿನ ತೊಳಲಾಟ, ಅವಳಿಗೆ ಏನೂ ಇಲ್ಲದೆ ಇರೋವಳಿಗೆ ಒಂದು ಡೈವರ್ಷನ್ ಆಫ್ ದೇವಶಿಶು ಪ್ರಾಬಬ್ಲಿ ಆಗ್ಬೋದು. ಸೊ ಒಂದು ಹುಡುಗಿಗೆ ಹಿಂಗೂ ಆಗಕ್ಕೆ ಸಾಧ್ಯ ಇದೆ. ಊರ್ಮಿಳೆ ಬದಲಾಗೋದು ಇಟ್ಸ್ ಅ ಮಿರಾಕಲ್ ಥರ. ಅಂದರೆ ವಾವ್ ಅನ್ನಂಗೆ. ಬಿಂದಾಸ್ ಹುಡುಗಿ, ಅವಳು ನೋಡಿದ್ರೆ ಪ್ರಾರ್ಥನಾಗಿ ಹೋಗ್ತಾಳೆ, ಪ್ರಾರ್ಥನಾ ಊರ್ಮಿಳೆ ಆಗೋಗ್ತಾಳೆ. ಸೊ ಹಾಗೆ ಇದ್ದಾಗ ನಾನು ಕೇಳ್ತಾ ಇದ್ದಾಗ ಅವರು ಅದನ್ನೇ ಹೇಳೋರು, ಇದು ಎಲ್ಲವುದು ಹಿಮವಂತ ಆಗ್ಬೋದು, ದೇವಶಿಶು ಆಗ್ಬೋದು, ಪ್ರಾರ್ಥನಾ ಆಗ್ಬೋದು, ಊರ್ಮಿಳೆ ಆಗ್ಬೋದು, ಕಸೂತಿ ಕಾವೇರಮ್ಮ ಆಗ್ಬೋದು, ರಸೂಲ್ ಜಮಾದಾರ್ ಆಗ್ಬೋದು, ಇದಿಷ್ಟು ಪಾತ್ರ ನಾನೇ, ಇದಿಷ್ಟು ಅನುಭವಿಸಿರೋದು ನಾನೇ. ನಾನು ಅದಕ್ಕೋಸ್ಕರ ಇದು ಹಿಂಗೆ ಬಂದಿದೆ ಅಂತ. ಸೊ ಆ ಕಾದಂಬರಿನ ಅವರು ಅವ್ರದ್ದೇ ಜೀವನ ಕಥೆನ ಅವರು ಒಂದೊಂದು ಶೇಡಲ್ಲಿ ಬರ್ಕೊಂಡು ಹೋಗ್ತಾರೆ. ವಂಡರ್ಫುಲ್.
ಮುಂದಿನ ದಿನಗಳಲ್ಲಿ ಭಾವನಾ ಬೆಳಗೆರೆ ಅವರ ಪುಸ್ತಕಗಳನ್ನು ಈ ರೀತಿ ನಾವು ಕೂತು ಓದೋ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ರವಿ ಬೆಳಗೆರೆ ಅವರ ಮಾರ್ಗದರ್ಶನ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ. ನೀವೇ ಹೇಳಿದ ಹಾಗೆ ರೂಮಿನ ಒಂದು ಬಲ್ಬ್ ಯಾವಾಗಲೂ ಮಿಣುಕ್ತಾನೆ ಇರುತ್ತೆ. ನಿಮ್ಮ ಮುಂದಿನ ಹಾದಿಯಲ್ಲಿ ಯಶಸ್ಸು ಆದಷ್ಟು ಬೇಗ ನಿಮಗೆ ಒಂದು ದೊಡ್ಡ ಹೂವಿನ ಹಾಸು ಕೊಡಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋದು ಬಹಳಷ್ಟಿದೆ, ಬಹುಶಃ ಮತ್ತೊಂದು ಪಾಡ್ಕಾಸ್ಟ್ ಬೇಕಾಗತ್ತೆ ಅಂತ ಅನ್ಸುತ್ತೆ. ಎನಿ ಟೈಮ್ ನೀವು ಒಂದೇ ಒಂದು ಫೋನ್ ಕಾಲ್ ಬಾ ಭಾವನಾ ಅನ್ನಿ ಬಂದ್ಬಿಡ್ತೀನಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಕನಸುಗಳಿಗೆ. ಥ್ಯಾಂಕ್ ಯು. ಪುಸ್ತಕ ಓದಿ ನನಗೆ ರಿವ್ಯೂ ಬೇಕು. ಖಂಡಿತ ಓದಿ ನನ್ನ ರಿವ್ಯೂ ಹೇಳ್ತೀನಿ. ಎಸ್, ಥ್ಯಾಂಕ್ ಯು. ಎಸ್.